ರಂಜಾನ್ ಹಾಗೂ ಯುಗಾದಿ ಹಬ್ಬದ ಹಿನ್ನೆಲೆ ಶಾಂತಿ ಸಭೆ. ಕಂಪ್ಲಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬಗಳ ಹಿನ್ನೆಲೆ ಶಾಂತಿ ಸಭೆ ನಡೆಯಿತು. ಹಿಂದೂ ಮುಸ್ಲಿಂ ಸಮುದಾಯದವರು ಒಗ್ಗೂಡಿಕೊಂಡು ಸೌಹಾರ್ದತೆಯಿಂದ ಹಬ್ಬ ಆಚರಿಸಬೇಕು ಅಂತ ಡಿವೈಎಸ್ಪಿ ಪ್ರಸಾದ್ ಗೋಖಲೆ ಅವರು ತಿಳಿಸಿದ್ದಾರೆ. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡಬೇಕು ಅಂತ ಸಿಪಿಐ ವಾಸುಕುಮಾರ್ ಹೇಳಿದ್ದಾರೆ. ಪುರಸಭೆ ಅಧ್ಯಕ್ಷ ಭಟ್ಟ ಪ್ರಸಾದ್ ಅವರು ಮಾತನಾಡಿ, ಈಗಾಗಲೇ ನಗರದಲ್ಲಿ ಮುನ್ನೆಚ್ಚರಿಕೆ ಹಾಗೂ ಕಾನೂನು ಸುವ್ಯವಸ್ಥೆಗಾಗಿ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರದ ಪ್ರಮುಖ ಸರ್ಕಲ್ ಹಾಗೂ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಪ್ರಸ್ತಾವನೆ ಕೊಡಲಾಗಿದೆ. ಯಾವುದೇ ಗಲಾಟೆ ಗಲಾಭೆಗಳು ನಡೆಯದಂತೆ ಹಬ್ಬ ಆಚರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ರಂಜಾನ್ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸುವಂತೆ ಮುಖಂಡರು ಕರೆ ಕೊಟ್ಟಿದ್ದಾರೆ. ಸಭೆಯಲ್ಲಿ ಹಿಂದೂ ಮುಸ್ಲಿಂ ಸಮಾಜದ ಪ್ರಮುಖ ಮುಖಂಡರು ಭಾಗಿಯಾಗಿದ್ದರು. ಆ ಮಕ್ಕಳು ಮಕ್ಕಳು ಬೇರೆ ಎಲ್ಲ ಅದನ್ನು ನೀಟಾಗಿ ಮ್ಯಾನೇಜ್ ಮಾಡಬೇಕು. ನಾವು ಹೊರಗೆ ಸರಿಯಾಗಿರ್ಬೇಕು, ಅದೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದರಿಂದ ಸಂಬಂಧ ಸಂದರ್ಭದಲ್ಲಿ ಯಾವುದೋ ಒಂದು ಹೇಳೋದು ಆ್ಯಕ್ಚುಲಿ ಬಣ್ಣ ಜಾಸ್ತಿ ಆಗೋದಿಲ್ಲ. ಮಕ್ಕಳಿಗೆ ಹೋಳಿ ದಿನ ಆಡ್ತಾರೆ ಸಾಮಾನ್ಯವಾಗಿ, ಕೆಲವು ಓಣಿಗಳೆಲ್ಲ ಆಡ್ತಾರೆ ಅಂತ. ಯಾಕಂದರೆ ಹಿಂದೂ ಮುಸ್ಲಿಂ ಎಲ್ಲ ಕುಡಿಯಲ್ಲಿ ಬರ್ತಾ ಇರೋದು ಅಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಪ್ರೇಯರ್ಗೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆಕಸ್ಮಿಕ ಆಗ್ಬೋದು, ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಹಿಂದೂ ಲೀಡರ್ಶಿಪ್ ಬಂದಿದ್ದೀವಿ, ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀನಿ. ಹಿಂದೂ ಲೀಡರ್ಶಿಪ್ ಬಂದಿದ್ದೀವಿ, ಸ್ವಲ್ಪ ನಿಮ್ಮ ಕಾಲನಿಗಳಲ್ಲಿ ಹೇಳಿ, ಸ್ವಲ್ಪ ದಿನ ಪ್ರೇಯರ್ ಇರುತ್ತೆ, ಅವ್ರು ಪ್ರೇಯರ್ಗೆ ಹೋಗ್ತಿರ್ತಾರೆ. ಬಣ್ಣ ಆಡುವಾಗ ಹುಷಾರಾಗಿ ಅಂತ ಸ್ವಲ್ಪ ಹೇಳಬೇಕು. ಇವತ್ತಿಂದಲ್ಲ, ಇದು ನಡ್ಕೊಂಡು ಬಂದಿರೋ ಸ್ವಲ್ಪ ಅದು ಸುಗಮವಾಗಿ ಅವರು ಖುಷಿ ಪಡಲಿ, ನೀವು ಖುಷಿಯಿಂದ ಹಬ್ಬನ ಆಚರಣೆ ಮಾಡಲಿ. ಒಂದೇ ದಿವಸ ಅಂದರೆ ಒಂದೇ ದಿನ ಬಂದ್ಬಿಟ್ರೆ ಬಿರಿಯಾನಿ ತಿನ್ನೋಕ್ಕಾಗೋದಿಲ್ಲ. ಎರಡು ಹಬ್ಬ ಒಂದೇ ದಿನ ಬಂದ್ಬಿಟ್ರೆ ಯಾಕಂದ್ರೆ